ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ಸಾಂಸ್ಕೃತಿಕ ರತ್ನ ಪಟ್ಟದಕಲ್ಲು ಬಗ್ಗೆ ತಿಳಿಯೋಣ. ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿದೆ. ಮಲಪ್ರಭಾ ನದಿಯ ದಡದಲ್ಲಿ ಈ ಸುಂದರ ತಾಣ ನೆಲೆಸಿದೆ. ಪಟ್ಟದಕಲ್ಲು ಎಂದರೆ ಪಟ್ಟಾಭಿಷೇಕ ಮಾಡುವ ಕಲ್ಲು ಎಂದರ್ಥ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ರಾಜರ ಪಟ್ಟಾಭಿಷೇಕ ಇಲ್ಲಿ ನಡೆಯುತ್ತಿತ್ತು. ಇದನ್ನು ಚಾಲುಕ್ಯ ರಾಜವಂಶದ ಸಾಂಸ್ಕೃತಿಕ ರಾಜಧಾನಿ ಎನ್ನಬಹುದು. ಕ್ರಿಸ್ತಶಕ 7ನೇ ಮತ್ತು 8ನೇ ಶತಮಾನದಲ್ಲಿ ಈ ದೇವಸ್ಥಾನಗಳನ್ನು ನಿರ್ಮಿಸಲಾಯಿತು. ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿದೆ. ಇಲ್ಲಿ ಒಟ್ಟು 10 ಪ್ರಮುಖ ದೇವಸ್ಥಾನಗಳಿವೆ. ಇದರಲ್ಲಿ 9 ಹಿಂದೂ ದೇವಸ್ಥಾನಗಳು ಮತ್ತು 1 ಜೈನ ಬಸದಿ ಇದೆ. ಪಟ್ಟದಕಲ್ಲು ಭಾರತೀಯ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಎಂದು ಹೆಸರುವಾಸಿ. ಇಲ್ಲಿ ಉತ್ತರ ಭಾರತದ ನಾಗರ ಶೈಲಿಯ ದೇವಸ್ಥಾನಗಳಿವೆ. ಹಾಗೆಯೇ ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ದೇವಸ್ಥಾನಗಳು ಇವೆ. ಕೆಲವು ಕಡೆ ಎರಡೂ ಶೈಲಿಗಳ ಮಿಶ್ರಣವಾದ ವೇಸರ ಶೈಲಿಯನ್ನು ಕಾಣಬಹುದು. ಇಷ್ಟು ವೈವಿಧ್ಯಮಯ ಶೈಲಿಗಳು ಒಂದೇ ಕಡೆ ಇರುವುದು ಜಗತ್ತಿನಲ್ಲಿ ಅಪರೂಪ. ಇಲ್ಲಿನ ಕೆತ್ತನೆಗಳಲ್ಲಿ ಮರಳುಗಲ್ಲನ್ನು ಬಳಸಲಾಗಿದೆ. ಈ ಕಲ್ಲುಗಳಿಗೆ ಕೆಂಪು ಮತ್ತು ಹಳದಿ ಬಣ್ಣದ ಛಾಯೆ ಇದೆ. ಸಂಜೆ ಸೂರ್ಯ ಮುಳುಗುವಾಗ ಈ ದೇವಸ್ಥಾನಗಳು ಬಂಗಾರದಂತೆ ಹೊಳೆಯುತ್ತವೆ. ಇಲ್ಲಿನ ಶಿಲ್ಪಕಲೆ ಚಾಲುಕ್ಯರ ಕಲಾಪರಿಣಿತಿಯನ್ನು ತೋರಿಸುತ್ತದೆ. ಪ್ರತಿಯೊಂದು ಕಂಬದಲ್ಲೂ ಒಂದು ಕತೆ ಅಡಗಿದೆ. ಇಲ್ಲಿನ ಅತಿ ದೊಡ್ಡ ದೇವಸ್ಥಾನವೆಂದರೆ ವಿರೂಪಾಕ್ಷ ದೇವಸ್ಥಾನ. ಇದನ್ನು ಲೋಕ ಮಹಾದೇವಿ ಎಂಬ ರಾಣಿ ನಿರ್ಮಿಸಿದಳು. ತನ್ನ ಪತಿ 2ನೇ ವಿಕ್ರಮಾದಿತ್ಯನು ಕಂಚಿಯ ಪಲ್ಲವರ ಮೇಲೆ ಗೆದ್ದ ನೆನಪಿಗಾಗಿ ಇದನ್ನು ಕಟ್ಟಿಸಿದಳು. ಇದನ್ನು ಲೋಕೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತಿತ್ತು. ಇದು ಶುದ್ಧ ದ್ರಾವಿಡ ಶೈಲಿಯಲ್ಲಿದೆ. ಹಂಪಿಯ ವಿರೂಪಾಕ್ಷ ದೇವಸ್ಥಾನಕ್ಕೆ ಈ ದೇಗುಲವೇ ಮಾದರಿ. ಈ ದೇವಸ್ಥಾನದ ಮುಖಮಂಟಪ ಬಹಳ ವಿಶಾಲವಾಗಿದೆ. ಇಲ್ಲಿನ ಕಂಬಗಳ ಮೇಲೆ ರಾಮಾಯಣದ ದೃಶ್ಯಗಳನ್ನು ಕೆತ್ತಲಾಗಿದೆ. ಸೀತಾ ಅಪಹರಣ ಮತ್ತು ವಾಲಿಸುಗ್ರೀವ ಕಾಳಗದ ಕೆತ್ತನೆಗಳು ಅದ್ಭುತವಾಗಿವೆ. ದೇವಸ್ಥಾನದ ಎದುರು ಬೃಹತ್ ನಂದಿ ಮಂಟಪವಿದೆ. ಈ ನಂದಿ ವಿಗ್ರಹವು ಏಕಶಿಲೆಯಲ್ಲಿ ಕೆತ್ತಲ್ಪಟ್ಟಿದೆ. ನಂದಿಯ ಮೈ ಮೇಲಿನ ಆಭರಣಗಳ ಕೆತ್ತನೆ ಅಚ್ಚರಿ ಮೂಡಿಸುತ್ತದೆ. ವಿರೂಪಾಕ್ಷ ದೇಗುಲದ ಗೋಡೆಗಳ ಮೇಲೆ ಶಿವನ 18 ರೂಪಗಳನ್ನು ಕಾಣಬಹುದು. ಗಜಾಸುರ ಸಂಹಾರ ಮೂರ್ತಿಯ ಕೆತ್ತನೆ ಇಲ್ಲಿ ಬಹಳ ಪ್ರಸಿದ್ಧ. ಈ ದೇಗುಲದ ಶಿಖರವು 3 ಹಂತಗಳಲ್ಲಿದೆ. ವಿರೂಪಾಕ್ಷ ದೇವಸ್ಥಾನದ ಪಕ್ಕದಲ್ಲೇ ಮಲ್ಲಿಕಾರ್ಜುನ ದೇವಸ್ಥಾನವಿದೆ. ಇದನ್ನು 2ನೇ ವಿಕ್ರಮಾದಿತ್ಯನ ಮತ್ತೊಬ್ಬ ರಾಣಿ ತ್ರೈಲೋಕ್ಯ ಮಹಾದೇವಿ ಕಟ್ಟಿಸಿದಳು. ಇದು ಕೂಡ ದ್ರಾವಿಡ ಶೈಲಿಯ ಸುಂದರ ಕಟ್ಟಡ. ಇಲ್ಲಿ ಮಹಾಭಾರತದ ಕಥೆಗಳನ್ನು ಕಲ್ಲಿನಲ್ಲಿ ಬಿಡಿಸಲಾಗಿದೆ. ಶ್ರೀಕೃಷ್ಣನ ಲೀಲೆಗಳನ್ನು ಇಲ್ಲಿನ ಕಂಬಗಳಲ್ಲಿ ನೋಡಬಹುದು. ಸಂಗಮೇಶ್ವರ ದೇವಸ್ಥಾನವು ಇಲ್ಲಿನ ಹಳೆಯ ದೇವಸ್ಥಾನಗಳಲ್ಲಿ ಒಂದು. ಇದನ್ನು ವಿಜಯಾದಿತ್ಯ ರಾಜನು ನಿರ್ಮಿಸಿದನು. ಇದು ಕೂಡ ದ್ರಾವಿಡ ಶೈಲಿಗೆ ಉತ್ತಮ ಉದಾಹರಣೆ. ಇದರ ಕೆತ್ತನೆ ಕೆಲಸಗಳು ಪೂರ್ಣಗೊಂಡಿಲ್ಲದಿದ್ದರೂ ಆಕರ್ಷಕವಾಗಿದೆ. ಇಲ್ಲಿನ ಗೋಡೆಗಳ ಮೇಲಿನ ಕಿಟಕಿಗಳ ವಿನ್ಯಾಸ ವಿಭಿನ್ನವಾಗಿದೆ. ಕಾಶಿ ವಿಶ್ವನಾಥ ದೇವಸ್ಥಾನವು ಪೂರ್ಣವಾಗಿ ನಾಗರಿ ಶೈಲಿಯಲ್ಲಿದೆ. ಇದರ ಶಿಖರವು ಉತ್ತರ ಭಾರತದ ದೇವಸ್ಥಾನಗಳನ್ನು ನೆನಪಿಸುತ್ತದೆ. ಗಳಗನಾಥ ದೇವಸ್ಥಾನವು ತನ್ನ ಸುಂದರ ಶಿಖರಕ್ಕೆ ಪ್ರಸಿದ್ಧವಾಗಿದೆ. ಈ ಶಿಖರದ ಮೇಲೆ ಅಮಲಕ ಮತ್ತು ಕಳಶದ ವಿನ್ಯಾಸವಿದೆ. ಜಂಬುಲಿಂಗ ಮತ್ತು ಕಡಸಿದ್ದೇಶ್ವರ ದೇವಸ್ಥಾನಗಳು ಸಣ್ಣದಾಗಿದ್ದರೂ ಚಂದವಾಗಿವೆ. ಇವುಗಳ ಮುಂಭಾಗದಲ್ಲಿ ಶಿವನ ನಟರಾಜ ರೂಪದ ಕೆತ್ತನೆ ಇದೆ. ಪಾಪನಾಥ ದೇವಸ್ಥಾನವು ಮತ್ತೊಂದು ಪ್ರಮುಖ ಆಕರ್ಷಣೆ. ಇದು ನಾಗರ ಮತ್ತು ದ್ರಾವಿಡ ಶೈಲಿಗಳ ಮಿಶ್ರಣದಂತಿದೆ. ಇಲ್ಲಿನ ಹೊರಗೋಡೆಗಳ ಮೇಲೆ ರಾಮಾಯಣದ ಸಂಪೂರ್ಣ ಕಥೆ ಇದೆ. ಹನುಮಂತನು ಲಂಕೆಗೆ ಹಾರುವ ದೃಶ್ಯವನ್ನು ಇಲ್ಲಿ ಸುಂದರವಾಗಿ ಕೆತ್ತಲಾಗಿದೆ. ಪಟ್ಟದಕಲ್ಲಿನ ಶಿಲ್ಪಗಳಲ್ಲಿ ಅಂದಿನ ಕಾಲದ ವೇಷಭೂಷಣಗಳ ವಿವರವಿದೆ. ಮಹಿಳೆಯರ ಹೇರ್ ಸ್ಟೈಲ್ ಮತ್ತು ಆಭರಣಗಳನ್ನು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ. ಸಂಗೀತಗಾರರು ಮತ್ತು ನರ್ತಕಿಯರ ಕೆತ್ತನೆಗಳು ಜೀವಂತವಾಗಿದೆ. ಇಲ್ಲಿನ ಪ್ರತಿಯೊಂದು ಶಿಲ್ಪವು ಚಾಲುಕ್ಯರ ಕಲಾ ಪ್ರೇಮಕ್ಕೆ ಸಾಕ್ಷಿ. ಈ ದೇವಸ್ಥಾನಗಳು ಕೇವಲ ಪ್ರಾರ್ಥನಾ ಮಂದಿರಗಳಲ್ಲ, ಕಲಾ ಕೇಂದ್ರಗಳಾಗಿದ್ದವು. ಇಲ್ಲಿ ಸಂಸ್ಕೃತ ಮತ್ತು ಹಳೆಗನ್ನಡದ ಶಾಸನಗಳನ್ನು ಕಾಣಬಹುದು. ಈ ಶಾಸನಗಳು ಅಂದಿನ ರಾಜರ ದಾನ ದತ್ತಿಗಳ ಬಗ್ಗೆ ತಿಳಿಸುತ್ತವೆ. ಇಲ್ಲಿನ ಜೈನ ನಾರಾಯಣ ಬಸದಿಯನ್ನು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಲಾಯಿತು. ಇದು 9ನೇ ಶತಮಾನದ ಕಟ್ಟಡವಾಗಿದೆ. ಇದರಲ್ಲಿ 2 ಆನೆಗಳ ಸುಂದರ ಕೆತ್ತನೆ ಇದೆ.
ಪಟ್ಟದಕಲ್ಲಿಗೆ ಭೇಟಿ ನೀಡಲು ಅಕ್ಟೋಬರ್ನಿಂದ ಮಾರ್ಚ್ ಸೂಕ್ತ ಸಮಯ. ಪ್ರತಿ ವರ್ಷ ಜನವರಿಯಲ್ಲಿ ಇಲ್ಲಿ ಪಟ್ಟದಕಲ್ಲು ನೃತ್ಯೋತ್ಸವ ನಡೆಯುತ್ತದೆ. ದೇಶ ವಿದೇಶದ ಕಲಾವಿದರು ಇಲ್ಲಿ ಬಂದು ಪ್ರದರ್ಶನ ನೀಡುತ್ತಾರೆ. ಮಲಪ್ರಭಾ ನದಿಯು ಉತ್ತರ ವಾಹಿನಿಯಾಗಿ ಇಲ್ಲಿ ಹರಿಯುವುದು ಪುಣ್ಯಕರ ಎನ್ನಲಾಗುತ್ತದೆ. ಬಾದಾಮಿ ಮತ್ತು ಐಹೊಳೆಗೆ ಹತ್ತಿರವಿರುವುದರಿಂದ ಪ್ರವಾಸಿಗರಿಗೆ ಇದು ಅನುಕೂಲ. ಇಲ್ಲಿನ ಪರಿಸರವನ್ನು ಭಾರತೀಯ ಪುರಾತತ್ವ ಇಲಾಖೆ ಚೆನ್ನಾಗಿ ನಿರ್ವಹಿಸುತ್ತಿದೆ. ದೇವಸ್ಥಾನದ ಸುತ್ತಲೂ ಹಸಿರು ಹುಲ್ಲುಗಾವಲು ಪ್ರಶಾಂತತೆ ನೀಡುತ್ತದೆ. ಫೋಟೋಗ್ರಫಿ ಇಷ್ಟಪಡುವವರಿಗೆ ಇದೊಂದು ಸ್ವರ್ಗ. ಇಲ್ಲಿನ ಕಲ್ಲುಗಳು ನೂರಾರು ವರ್ಷಗಳ ಇತಿಹಾಸವನ್ನು ಪಿಸುಗುಟ್ಟುತ್ತವೆ. ನಮ್ಮ ಮುಂದಿನ ಪೀಳಿಗೆಗೆ ಈ ಪರಂಪರೆಯನ್ನು ಉಳಿಸುವುದು ನಮ್ಮ ಜವಾಬ್ದಾರಿ. ಈ ಜಾಗವನ್ನು ನೋಡಿದಾಗ ಭಾರತೀಯ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಅನಿಸುತ್ತದೆ. ಕೆತ್ತನೆಗಳಲ್ಲಿನ ತಾಳ್ಮೆ ಮತ್ತು ಕೌಶಲ್ಯ ನಮಗೆ ಸ್ಫೂರ್ತಿ ನೀಡುತ್ತದೆ. ಪಟ್ಟದಕಲ್ಲು ಕೇವಲ ಪ್ರವಾಸಿ ತಾಣವಲ್ಲ, ಇದೊಂದು ಜ್ಞಾನದ ಗಣಿ. ನೀವು ಇನ್ನೂ ಇಲ್ಲಿಗೆ ಬಂದಿಲ್ಲದಿದ್ದರೆ ಖಂಡಿತ ಒಮ್ಮೆ ಭೇಟಿ ನೀಡಿ. ಇಂತಹ ಅದ್ಭುತ ಪರಂಪರೆಯನ್ನು ಕಣ್ತುಂಬಿಕೊಳ್ಳುವುದು ನಮ್ಮ ಸೌಭಾಗ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.